ಮಗು, ಈ ಹೊಸ ವರ್ಷ ನಿನ್ನ ಜೀವನದಲ್ಲಿ ಹೊಸ ಆರಂಭದ ಪ್ರತೀಕವಾಗಿದೆ ಕಂದ. ಹಿಂದಿನ ವರ್ಷದ ದುಃಖ, ಅವಮಾನ, ನಿಂದನೆ, ನೋವು ಏನು ಸಿಕ್ಕಿದೆಯೋ ಆ ವಿಚಾರಗಳನ್ನ ಹಿಂದೆಯೇ ಬಿಟ್ಟು ಮರೆತು ಬಿಡು. ಈಗ ಅವುಗಳಿಗೆ ಒಂದು ಕ್ಷಮೆಯನ್ನ ಕೊಟ್ಟು ಅವುಗಳಿಂದ ಕಲಿತ ಒಂದು ಪಾಠವನ್ನ ಮುಂದಿನ ಜೀವನದಲ್ಲಿ ಒಂದು ಮಾರ್ಗದರ್ಶನವಾಗಿ ತೆಗೆದುಕೊಂಡು ಮುಂದೆ ಸಾಗಬೇಕು ಕಂದ. ಆತ್ಮವಿಶ್ವಾಸದಿಂದ ಹಿಂದೆ ಏನಾಯಿತೋ ಆ ಎಲ್ಲ ವಿಚಾರಗಳನ್ನ ನನ್ನ ಪಾದಗಳಲ್ಲಿ ಶರಣಾಗಿಸು. ನಾನು ನಿನ್ನ ಭೂತಕಾಲವನ್ನು ನೋಡುವುದಿಲ್ಲ, ನಿನ್ನ ಈಗಿನ ವರ್ತಮಾನದ ಕರ್ಮವನ್ನು ನೋಡುತ್ತಿದ್ದೇನೆ. ಏಕೆಂದರೆ ಈ ವರ್ತಮಾನದ ಕರ್ಮ ಮಾತ್ರವೇ ನಿನ್ನ ಭವಿಷ್ಯವನ್ನು ರೂಪಿಸಿಕೊಡುತ್ತದೆ. ಹಾಗೆ ಭೂತಕಾಲದ ಕೆಟ್ಟ ಕರ್ಮಗಳ ಫಲವನ್ನ ಕಳೆಯುತ್ತದೆ ಕಂದ. ಹಾಗಾಗಿ ನಾನು ನಿನ್ನ ಭವಿಷ್ಯವನ್ನು ರೂಪಿಸುವ ಯೋಜನೆ ಮಾಡುತ್ತಿದ್ದೇನೆ. ನಿನಗೆ ಸಿಗುತ್ತಿರುವ ಪ್ರತಿ ಹೊಸ ದಿನವೂ ನಿನಗೆ ನಾನು ನೀಡುತ್ತಿರುವ ಉಡುಗೊರೆಯಾಗಿದೆ ಕಂದ. ಇದರಲ್ಲಿ ಹೊಸ ಆಸೆ, ಹೊಸ ಭರವಸೆ, ಹೊಸ ಶಕ್ತಿ ಇದ್ದೇ ಇರುತ್ತದೆ. ಆ ಆತ್ಮವಿಶ್ವಾಸದಿಂದ ಮುಂದೆ ಸಾಗು. ಹಾಗಾಗಿ ಕಂದ, ದುಃಖಿಸುವುದಕ್ಕಿಂತ ಕೃತಜ್ಞನಾಗು ಕಂದ. ಭಯಕ್ಕಿಂತ ಹೆಚ್ಚು ವಿಶ್ವಾಸವಿಡುವುದನ್ನ ಕಲಿ. ದ್ವೇಷಕ್ಕಿಂತ ಹೆಚ್ಚಾಗಿ ಪ್ರೀತಿ ಹಂಚುವುದನ್ನ ಕಲಿ ಕಂದ. ಜೀವನದ ದಾರಿ ಅಷ್ಟು ಸುಲಭವಲ್ಲ, ಅದು ನನಗೂ ತಿಳಿದಿದೆ. ಅದು ಕರ್ಮದ ಹಾದಿಯಾಗಿರುತ್ತದೆ. ಆದರೆ ನನ್ನ ಮೇಲೆ ಇಟ್ಟ ಭರವಸೆ ನಿನ್ನ ಕಠಿಣವಾದ ದಾರಿಯನ್ನ ಕೂಡ ಸರಳವಾಗಿಸುತ್ತದೆ, ಹಾಗೆ ಸುರಕ್ಷಿತವಾಗಿಸುತ್ತದೆ. ನನ್ನಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ತಡವಾಗಿ ಸಿಗುತ್ತಿರಬಹುದು, ಆದರೆ ಅದು ನಿನಗೆ ಸ್ಪಷ್ಟತೆಯನ್ನು ಕೊಡುತ್ತದೆ. ಹಾಗೆ ಆ ಸ್ಪಷ್ಟತೆ ಒಂದು ಸರಿಯಾದ ಸಮಯಕ್ಕೆ ಸಿಗುತ್ತದೆ ಕಂದ. ಕೆಲವು ವಿಚಾರವನ್ನ, ಕೆಲವು ಜನರನ್ನ ಕ್ಷಮಿಸಿಬಿಡು ಮಗು. ಆ ಕ್ಷಮೆ ನಿನ್ನನ್ನ ಕೆಲವರಿಂದ, ಕೆಲವು ವಿಚಾರಗಳಿಂದ ಸ್ವತಂತ್ರವಾಗಿಸುತ್ತದೆ. ನಿನ್ನ ಮನದಲ್ಲಿ ಒಂದು ಆಸೆ, ಒಂದು ಕನಸು, ಒಂದು ಇಚ್ಛೆ ಸದಾ ಇರಲಿ ಕಂದ. ಏಕೆಂದರೆ ಅದೇ ನಿನಗೆ ಮುಂದೆ ಹೋಗಲು ಉತ್ಸಾಹ ನೀಡುತ್ತದೆ, ಭರವಸೆ ತುಂಬುತ್ತದೆ. ನಿನ್ನ ಜೀವನದಲ್ಲಿ ಅನೇಕ ರೀತಿಯ ಪ್ರಾರ್ಥನೆಗಳಿವೆ ಎಂದರೆ ಆ ದೃಢವಾದ ವಿಶ್ವಾಸದ ಪ್ರಾರ್ಥನೆಯೇ ನಿನ್ನನ್ನ ನನ್ನ ಅತ್ಯಂತ ಸನಿಹ ತರುವ ಮಾಧ್ಯಮವಾಗಿರುತ್ತದೆ ಕಂದ. ಹಾಗಾಗಿ ನಿನ್ನ ಪ್ರತಿ ಪ್ರಾರ್ಥನೆಯು ಸ್ವೀಕೃತವಾಗುತ್ತದೆ, ಆದರೆ ವ್ಯರ್ಥವಾಗುವುದಿಲ್ಲ. ಸರಿಯಾದ ಸಮಯಕ್ಕೆ ಫಲದ ರೂಪದಲ್ಲಿ ಮರಳಿ ನಿನಗೆ ಸಿಗುತ್ತದೆ. ಈ ಜಗತ್ತು, ಈ ಜೀವನ, ಕೆಲವು ಜನರು ನಿನಗೆ ಅನೇಕ ರೀತಿಯ ಪಾಠಗಳನ್ನು ಕಲಿಸಿದ್ದಾರೆ. ಆ ಪಾಠ ನಿನಗೆ ಉನ್ನತಿ, ಆತ್ಮಶಾಂತಿ, ನೆಮ್ಮದಿ, ಸುಖ, ಸಂತೋಷ ತರುವ ಮಾಧ್ಯಮವಾಗಿದೆ. ಖಂಡಿತ ನೀನು ಬಯಸಿದ ಜೀವನ ನಿನ್ನದಾಗುತ್ತದೆ. ಏಕೆಂದರೆ ನಿನ್ನ ಗುರು ನಿನ್ನ ಜೊತೆಗಿದ್ದಾರೆ. ನಿನ್ನ ಸಂಪೂರ್ಣ ಭಾರ ನನ್ನದು. ನಿನ್ನ ಕುಟುಂಬದ ಭಾರವನ್ನೂ ನಾನು ಭರಿಸಿದ್ದೇನೆ ಕಂದ. ನಿನ್ನ ಮಕ್ಕಳ ಚಿಂತೆ ನನಗೆ ಬಿಡು. ನಿಶ್ಚಿಂತೆಯಿಂದ ನಿನ್ನ ಪ್ರಾಮಾಣಿಕ ಪ್ರಯತ್ನ ಮಾಡು. ನಾನು ಅವರನ್ನು ತಿದ್ದುತ್ತೇನೆ, ಸರಿದಾರಿಗೆ ತರುತ್ತೇನೆ. ಇದು ನನ್ನ ವಚನವಾಗಿದೆ. ಅವರ ಯೋಗಕ್ಷೇಮ, ಅವರ ರಕ್ಷಣೆ, ಅವರ ಮುಂದಿನ ಭವಿಷ್ಯದ ಭಾರ ನನ್ನದಾಗಿದೆ. ದೃಢವಾದ ವಿಶ್ವಾಸವಿಟ್ಟು ನಿನ್ನ ಮಕ್ಕಳ ಜವಾಬ್ದಾರಿಯನ್ನ ನನ್ನ ಪಾದಗಳಿಗೆ ಶರಣಾಗಿಸಿರುವೆ. ಆ ನಂಬಿಕೆ ಎಂದಿಗೂ ದೃಢವಾಗಿರಲಿ. ಅದೇ ನಿನ್ನ ಮಕ್ಕಳನ್ನ, ನಿನ್ನ ಕುಟುಂಬವನ್ನ ಸದಾ ರಕ್ಷಿಸುತ್ತದೆ. ನಾನು ಕೆಲವು ಬಾರಿ ನಿನ್ನನ್ನು ನೋಡಿದಾಗ ನಿನ್ನ ನಗುವಿನ ಹಿಂದೆ ಒಂದು ಆಯಾಸ ನನಗೆ ಕಾಣುತ್ತಿದೆ ಕಂದ. ನಿನಗಾಗಿ ಆ ಸಮಯ ನನ್ನ ಹೃದಯ ಕರುಣೆಯಿಂದ ಮಿಡಿಯುತ್ತದೆ. ಆ ಸಮಯದಲ್ಲಿ ನಾನು ನಿನ್ನೊಳಗಿನಿಂದ ಕಾರ್ಯನಿರ್ವಹಿಸುತ್ತೇನೆ. ಯಾವುದಾದರೂ ರೂಪದಲ್ಲಿ ನಿನಗೆ ಸಹಾಯ ಮಾಡುತ್ತೇನೆ, ಆತ್ಮವಿಶ್ವಾಸ ನೀಡುತ್ತೇನೆ, ಭರವಸೆ ತುಂಬುತ್ತೇನೆ, ಮತ್ತೆ ಎದ್ದು ನಿಲ್ಲುವ ಶಕ್ತಿಯನ್ನೂ ನೀಡುತ್ತೇನೆ. ಮುಂದೆ ಹೋಗು, ನಿನ್ನ ಗುರಿ ಸನಿಹವೇ ಇದೆ. ನಿನ್ನ ಜೊತೆ ನಾನಿದ್ದೇನೆ ಎಂದು ಮೇಲುಧ್ವನಿಯಲ್ಲಿ ನೊಳಗೆ ನಿನಗೆ ಕೇಳುವಂತೆ ಪಿಸುಗುಡುತ್ತೇನೆ. ಹಾಗಾಗಿಯೇ ನೀನೆಂದಿಗೂ ಒಂಟಿಯಾಗಿಲ್ಲ ಕಂದ. ನಿನ್ನ ಜೊತೆ ಸದಾ ನನ್ನ ಉಪಸ್ಥಿತಿ ಇದ್ದೇ ಇರುತ್ತದೆ. ನಾನು ನಿನ್ನ ಜೊತೆ ಇರುವೆ ಎಂದಾಗಲೂ ಕೂಡ ಏಕೆ ಇಷ್ಟು ಭಯ, ಏಕಿಷ್ಟು ದುಃಖ ಕಂದ? ನಿನಗೆ ಈಗಲೂ ಅನಿಸುತ್ತಿದೆಯಾ ನಾನು ಒಂಟಿಯಾಗಿರುವೆ ಎಂದು? ನಿನ್ನ ದುಃಖ, ನಿನ್ನ ಸಮಸ್ಯೆ ಕೇಳುವವರು ಯಾರೂ ಇಲ್ಲ ಎಂದು ಅಂದುಕೊಳ್ಳಬೇಡ ಕಂದ. ನಿನ್ನೊಳಗೆ ನಾನಿರುವೆ. ನಿನ್ನ ನಗುವಿನ ಮೌನದ ಹಿಂದಿರುವ ದುಃಖ ನಾನು ನೋಡುತ್ತಿದ್ದೇನೆ ಕಂದ. ಸಂಪೂರ್ಣವಾಗಿ ನಿನ್ನ ದುಃಖದ ಭಾರವನ್ನ ನನ್ನ ಪಾದಗಳಲ್ಲಿಟ್ಟು ಶರಣಾಗು. ಖಂಡಿತ ನಾನು ಅದನ್ನು ಸ್ವೀಕರಿಸುತ್ತೇನೆ. ನೀನು ಸೋಲೊಪ್ಪಿಕೊಂಡು ಕುಗ್ಗಿದಾಗಲೆಲ್ಲ ಆ ಕ್ಷಣ ಯಾವುದಾದರೂ ರೂಪದಲ್ಲಿ ವಿಶ್ವಾಸವಾಗಿ ನಾನಿನ್ನ ಬಳಿ ಬರುತ್ತೇನೆ. ಕೆಲವು ಬಾರಿ ನೀನು ಪ್ರತಿ ವಿಚಾರ ನಿನ್ನ ಪರವಾಗಿ ಇರಬೇಕು ಎಂದು ಯೋಚಿಸುತ್ತೀಯ. ಹಾಗಾಗಿಯೇ ಅದು ಆಗದಿದ್ದಾಗ ನಿನ್ನ ಮನಸ್ಸು ಭಾರವಾಗುತ್ತದೆ. ನನ್ನ ಮೇಲೆ ದೃಢವಾದ ವಿಶ್ವಾಸವಿಟ್ಟು ಕೆಲವು ವಿಚಾರಗಳನ್ನ ನನ್ನ ಪಾದಗಳಲ್ಲಿ ಶರಣಾಗಿಸಿರುವೆ. ಆದರೂ ಆ ಭಾವದಲ್ಲಿ ಎಲ್ಲೋ ನಿನಗೆ ಕೊಂಚ ಸಂಶಯವಿದೆ. ಹಾಗಾಗಿಯೇ ಈ ಚಿಂತೆ ನಿನ್ನನ್ನ ಕಾಡುತ್ತಿದೆ. ನನ್ನಲ್ಲಿ ನಂಬಿಕೆ ಇಟ್ಟು ಪ್ರತಿ ಕ್ಷಣ ಪ್ರಾರ್ಥಿಸುತ್ತೀಯ, ಆದರೂ ಮನದಲ್ಲಿ ಭಯವನ್ನ ಹಿಡಿದಿಟ್ಟಿರುತ್ತೀಯ. ಅಲ್ಲಿಗೆ ನನ್ನ ಮೇಲೆ ಕೊಂಚ ಸಂದೇಹವಿದೆ ಎಂದರ್ಥವಲ್ಲವೇ ಕಂದ? ವಿಶ್ವಾಸದ ಅರ್ಥ ತಾಯಿ, ಬಾಬಾ ಎಂದು ಕೂಗುವುದಷ್ಟೇ ಅಲ್ಲ. ವಿಶ್ವಾಸದ ಅರ್ಥ ನಿನ್ನ ಭಯ, ನಿನ್ನ ನೋವು, ನಿನ್ನ ದುಃಖ, ನಿನ್ನ ಅನೇಕ ರೀತಿಯ ಚಿಂತೆಗಳನ್ನು ನನ್ನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಸಮರ್ಪಣೆ ಮಾಡುವುದಾಗಿದೆ ಕಂದ. ಆ ಕ್ಷಣವೇ ನಿನ್ನ ಚಿಂತೆಗಳಿಂದ ನೀನು ಮುಕ್ತವಾಗುತ್ತೀಯ. ನಿನ್ನ
ಚರಣದಲ್ಲಿ ನೀನಿಡುವ ಪುಷ್ಪ ಎಷ್ಟು ವಿಶ್ವಾಸದಿಂದಿಡುತ್ತೀಯಾ ಎನ್ನುವುದರ ಮೇಲೆಯೇ ಆ ಪುಷ್ಪ ನನಗೆ ಸ್ವೀಕೃತವಾಗುತ್ತದೆ. ಅದೇ ರೀತಿ ನಿನ್ನನ್ನು ಕಾಡುತ್ತಿರುವ ಅನೇಕ ರೀತಿಯ ವಿಚಾರಗಳನ್ನು ಕೂಡ ಅಷ್ಟೇ ದೃಢವಾದ ನಂಬಿಕೆಯಿಂದ ನನ್ನ ಪಾದಗಳಲ್ಲಿ, ನನ್ನ ಚರಣಗಳಲ್ಲಿ ಶರಣಾಗಿಸಿ ನೋಡು. ಖಂಡಿತ ಸಂದೇಹರಹಿತವಾಗಿ ಆಗ ಉತ್ತರ ಪ್ರತಿ ಕ್ಷಣದ ತಿರುವಿನಲ್ಲಿ ನಿನಗೆ ಸಿಗುತ್ತದೆ ಕಂದ. ಮಗು, ಕೆಲವು ಬಾರಿ ನಿನ್ನ ಭೂತಕಾಲದ ವಿಚಾರಗಳನ್ನು ನೆನಪು ಮಾಡಿಕೊಳ್ಳುತ್ತೀಯ, ಅಳುತ್ತೀಯ, ಭಯಗೊಳ್ಳುತ್ತೀಯ, ಮುಂದೇನು ಎಂದು ಚಿಂತಿಸುತ್ತೀಯ. ಭೂತಕಾಲದಲ್ಲಿ ನಡೆದ ಕೆಲವು ಘಟನೆಗಳು ಇಂದಿಗೂ ನಿನ್ನನ್ನು ಕಾಡುತ್ತಿವೆ. ಹಾಗೆ ಒಂದು ವಿಚಾರ ಪದೇ ಪದೇ ನಿನ್ನ ನೆನಪಿಗೆ ಬಂದು ನೋವು ಕೊಡುತ್ತಿದೆ. ಆಗ ನೀನು ಈ ವರ್ತಮಾನದಲ್ಲಿ ದುಃಖಿತನಾಗುವೆ ಕಂದ. ಮಗು, ಭೂತಕಾಲದ ವಿಚಾರಗಳನ್ನು ನನ್ನ ಪಾದಗಳಿಗೆ ಸಮರ್ಪಣೆ ಮಾಡು. ಇಂದಿನ ವರ್ತಮಾನದ ಕರ್ಮದ ಬಗ್ಗೆ ಯೋಜಿಸು. ಅದು ಮುಂದಿನ ಭವಿಷ್ಯವನ್ನು ರೂಪಿಸುವಂತಾಗುತ್ತದೆ ಕಂದ. ಹಿಂದಿನ ಭೂತಕಾಲದ ಕರ್ಮವನ್ನು ವರ್ತಮಾನದ ಕರ್ಮದಲ್ಲಿ ಕಳೆದುಕೊಳ್ಳಬಹುದು. ವಿಶ್ವಾಸವಿಡು. ನಿನ್ನ ಗುರು ನಿನ್ನನ್ನು ಸುಮ್ಮನೆ ಆಯ್ಕೆ ಮಾಡಿಕೊಂಡಿಲ್ಲ. ನಿನ್ನ ಜೀವನದ ಅನೇಕ ರೀತಿಯ ದುಃಖ ಕಷ್ಟಗಳನ್ನು ನಿವಾರಣೆ ಮಾಡಲೆಂದೇ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಒಂದು ಮಾತು ನೆನಪಿಡು, ನೀನು ಎಂದಿಗೂ ದುರ್ಬಲ ಅಲ್ಲ ಕಂದ. ಏಕೆಂದರೆ ನೀನು ನನ್ನ ಅಂಶವಾಗಿರುವೆ. ನನ್ನ ಅಂಶ ಹೇಗೆ ದುರ್ಬಲವಾಗಲು ಸಾಧ್ಯ? ನಾನು ಕೆಲವು ಸಮಯ ನಿನ್ನ ಮೇಲೆ ದೃಷ್ಟಿ ಇಟ್ಟಾಗ ನೀನು ಒಳಗಿನಿಂದಲೇ ಕೂಗಿರುವ ಅನುಭವ ನನಗಾಗುತ್ತದೆ ಕಂದ. ನಾನು ನಿನ್ನೊಳಗಿದ್ದರೂ ಕೂಡ, ನನ್ನ ಮೇಲೆ ನಂಬಿಕೆ ಇದ್ದರೂ ಕೂಡ ನಿನ್ನನ್ನು ಯಾವುದೋ ವಿಚಾರ ಕಾಡುತ್ತಿದೆ ಎಂದರೆ ಸಂದೇಹಕ್ಕೆ ಎಡೆಮಾಡಿಕೊಟ್ಟಿರುವೆ. ಹಾಗಾಗಿ ಆ ವಿಚಾರದಲ್ಲಿ ನಿನಗೆ ಸ್ವತಂತ್ರತೆ, ಒಂದು ಸ್ಪಷ್ಟತೆ, ಹಾಗೆ ಮುಂದಿನ ಅದರ ಉದ್ದೇಶ ತಿಳಿಯುತ್ತಿಲ್ಲ. ಆದರೂ ಈ ಜಗತ್ತಿನ ಎದುರು, ಕೆಲವು ಜನರ ಎದುರು ನೀನು ದುಃಖವನ್ನು ಅದುಮಿ ಹಿಡಿದು ನಗುತ್ತಿರುವೆ. ನನ್ನ ಮನದಲ್ಲಿ ನೋವು ಕೊಡುತ್ತಿರುವ ಈ ವಿಚಾರಗಳನ್ನು ಯಾರ ಬಳಿ ಹೇಳಿಕೊಂಡರೂ ಅದಕ್ಕೆ ಉತ್ತರ ಸಿಗುವುದಿಲ್ಲ ಎನ್ನುವ ಸ್ಪಷ್ಟವಾದ ವಿಚಾರ ನಿನಗೆ ತಿಳಿದಿದೆ. ಹಾಗಾಗಿ ನೀನು ಆ ವಿಚಾರಗಳನ್ನು ಯಾರಲ್ಲೂ ಹೇಳಿಕೊಳ್ಳುತ್ತಿಲ್ಲ. ಮಗು, ನಿನ್ನ ತಾಯಿ, ನಿನ್ನ ತಂದೆ, ನಿನ್ನ ಬಂಧು ಎಂದು ನಂಬಿರುವ ನನ್ನ ಬಳಿಯೂ ಹೇಳಿಕೊಳ್ಳಲು ಸ್ವಲ್ಪ ಮುಜುಗರ ಪಡುತ್ತಿದ್ದೀಯ. ಅಲ್ಲಿಗೆ ಅರ್ಥ ಮಾಡಿಕೊ, ಎಲ್ಲೋ ಒಂದು ತಪ್ಪು ನಿರ್ಧಾರ ನಿನ್ನಿಂದಾಗಿದೆ. ಹಾಗಾಗಿಯೇ ಕೆಲವು ಸಂದೇಹಗಳಿಗೆ ನಿನ್ನ ಮನಸ್ಸು ಸೋಲುತ್ತಿದೆ. ಇದರಿಂದ ನನ್ನ ಬಳಿಯೂ ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ಕೇಳದೆ ಒದ್ದಾಡುತ್ತಿದ್ದೀಯ ಕಂದ. ನಾನು ನನ್ನ ಸಂಪೂರ್ಣ ದೃಷ್ಟಿಯನ್ನು ನಿನ್ನ ಮೇಲಿಟ್ಟಿರುವೆ. ನಿನ್ನ ನಡೆ ನುಡಿ ಎಲ್ಲವನ್ನ ಗಮನಿಸುತ್ತಿದ್ದೇನೆ ಕಂದ. ಮಗು, ಸಮಯಕ್ಕೆ ಸರಿಯಾಗಿ ನಿನಗೆ ಕೆಲವು ವಿಚಾರಗಳಲ್ಲಿ ಸ್ಪಷ್ಟತೆ ಸಿಗುತ್ತದೆ, ಸತ್ಯದ ಅರಿವಾಗುತ್ತದೆ. ವಾಸ್ತವವಾಗಿ ಕೆಲವು ವಿಚಾರಗಳಲ್ಲಿ ಪರಿವರ್ತನೆಯಾಗುತ್ತೀಯ. ನಂತರ ನೀನು ನಿನ್ನನ್ನು ಅರ್ಥ ಮಾಡಿಕೊಂಡು ಒಂದು ಉತ್ತಮವಾದ ಜೀವನದ ಕಡೆ ಸಾಗುತ್ತೀಯ. ಆ ಸಮಯ ಬರುತ್ತಿದೆ ಕಂದ. ಏಕೆಂದರೆ ನೀನು ನನ್ನ ಶರಣದಲ್ಲಿರುವೆ. ನೀನು ನನ್ನನ್ನು ಮರೆತರೂ ಇಲ್ಲವೇ ನನ್ನ ಬಳಿ ಯಾವುದೇ ಒಂದು ವಿಚಾರವನ್ನು ಹೇಳಿಕೊಳ್ಳದೆ ಹೋದರೂ ಆ ವಿಚಾರ ನಾನು ಅರಿತಿದ್ದೇನೆ. ನಾನು ನಿನಗೆ ಸಹಾಯ ಮಾಡುತ್ತೇನೆ. ನೀನು ಕೇಳಿದ್ದಕ್ಕಿಂತ ನಿನಗೆ ಭವಿಷ್ಯದಲ್ಲಿ ಯಾವುದು ಒಳ್ಳೆಯದೋ ಅದನ್ನೇ ನಾನು ನೀಡುತ್ತೇನೆ ಕಂದ. ಇಂದಿನ ನಿನ್ನ ಹಠ ಕೆಲವು ಬಾರಿ ನಿನ್ನ ಮುಂದಿನ ಭವಿಷ್ಯಕ್ಕೆ ಮಾರಕವಾಗಿರುತ್ತದೆ. ಹಾಗಾಗಿ ಕೆಲವು ವಾಸ್ತವ ಸತ್ಯಗಳನ್ನು ತಿಳಿಸುವ ಮೂಲಕ ಆ ಹಠದಿಂದ ವಿಮುಕ್ತಿಗೊಳಿಸಿ ನಿನಗೆ ಒಂದು ಒಳ್ಳೆಯ ಜೀವನವನ್ನು, ಒಳ್ಳೆಯ ಬದುಕನ್ನು ರೂಪಿಸಿಕೊಡುವ ಯೋಜನೆ ಮಾಡುತ್ತಿರುವೆ. ನಿನ್ನ ಭವಿಷ್ಯ ನನ್ನ ಕೈಗಳಲ್ಲಿ ಸುರಕ್ಷಿತವಾಗಿದೆ. ನಂಬಿಕೆ ಇಟ್ಟು ಶರಣಾಗಿದ್ದೀಯ. ನಾನು ನಿನ್ನ ಇಚ್ಛೆ, ನಿನ್ನ ಕನಸುಗಳನ್ನು ಪೂರ್ಣಗೊಳಿಸಿಕೊಡುತ್ತೇನೆ. ಆದರೆ ಸಮಯಕ್ಕೆ ಸರಿಯಾಗಿ. ಅಲ್ಲಿಯವರೆಗೂ ದೃಢವಾದ ವಿಶ್ವಾಸದಿಂದ, ತಾಳ್ಮೆಯಿಂದ, ಪ್ರಾಮಾಣಿಕ ಪ್ರಯತ್ನ ಮಾಡು. ಪರೀಕ್ಷೆಗಳ ಮೂಲಕ ಕೆಲವು ವಿಚಾರಗಳು, ಕೆಲವು ವ್ಯಕ್ತಿಗಳು ನಿನಗೆ ಎದುರಾಗುತ್ತಾರೆ. ಆ ಸಮಯದಲ್ಲಿ ನೀನು ಯಾವ ರೀತಿ ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀಯೋ ಅದರ ಆಧಾರದ ಮೇಲೆ ನಿನ್ನ ಭವಿಷ್ಯ ರೂಪುಗೊಳ್ಳುತ್ತದೆ. ಕರ್ಮಕ್ಕನುಸಾರವಾಗಿ ಇಂತಹ ವಿಚಾರಗಳು, ಇಂತಹ ವ್ಯಕ್ತಿಗಳು ನಿನ್ನ ಜೀವನದಲ್ಲಿ ಆಗಾಗ ಎದುರಾಗುತ್ತಾರೆ. ಇದರಿಂದ ನಿನಗೆ ಕೆಲವು ಬಾರಿ ತೊಂದರೆಯಾಗಬಹುದು, ಕೆಲವು ಬಾರಿ ಒಳ್ಳೆಯದಾಗಬಹುದು. ಆದರೆ ಈ ಸಮಯ ನಿನ್ನೊಳಗೆ ನಾನಿದ್ದೇನೆ. ನನ್ನ ಸ್ಮರಣೆ ಮಾಡಿ ನೀನು ಆ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಂಡರೆ ಖಂಡಿತ ಒಳ್ಳೆಯದರ ಕಡೆ ನೀನು ಸಾಗುತ್ತೀಯ. ಕೆಟ್ಟ ಉದ್ದೇಶದ ವಿಚಾರ ಜನರು ಅಲ್ಲಿಂದ ದೂರವಾಗುತ್ತಾರೆ. ಇದು ನನ್ನ ಯೋಜನೆಯಾಗಿರುತ್ತದೆ. ನಾನು ನಿನ್ನ ಸುತ್ತಮುತ್ತ ಪ್ರವಹಿಸುವ ಶಕ್ತಿಯಾಗಿದ್ದೇನೆ ಕಂದ. ಹಾಗಾಗಿ ಕೆಲವು ತಪ್ಪುಗಳನ್ನು ನೀನು ಮಾಡಲು ಬಯಸಿದರೂ ಆ ತಪ್ಪುಗಳನ್ನು ನಿನ್ನಿಂದ ಮಾಡಲಾಗುವುದಿಲ್ಲ. ನಾನು ಒಳಗಿನಿಂದಲೇ ಕಾರ್ಯನಿರ್ವಹಿಸಿ ಎಲ್ಲವನ್ನ ಸರಿಪಡಿಸುತ್ತಿದ್ದೇನೆ. ಕೆಲವು ಬಾರಿ ನಿನ್ನವರೇ ನಿನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲವೆಂದು, ಈ ಪರಿವಾರದಿಂದ, ಕುಟುಂಬದಿಂದ ದೂರ ಹೋಗೋಣ ಎಂದು ನಿನ್ನ ಮನಸ್ಸಿಗೆ ಅನ್ನಿಸುತ್ತಿರಬಹುದು. ಆದರೆ ನೆನಪಿಡು ಕಂದ, ನಿನ್ನವರಿಂದ, ಕುಟುಂಬದಿಂದ ದೂರವಾಗುವುದು ಸರಳವಾಗಿರಬಹುದು. ಆದರೆ
ಅದೇ ಕುಟುಂಬದ ವಿನಃ ಜೀವಿಸುವುದು ಕೆಲವು ಬಾರಿ ಕಷ್ಟವಾಗುತ್ತದೆ. ಈ ಜಗತ್ತು ನಿನಗೆ ಯಾವಾಗ ಬೆಲೆ ಕೊಡುತ್ತದೆ, ಸಹಾಯ ಮಾಡುತ್ತದೆ ಎಂದರೆ ನೀನು ಎಲ್ಲಿಯವರೆಗೂ ಸ್ಥಿತಿವಂತನಾಗಿರುತ್ತೀಯೋ, ಗಟ್ಟಿಯಾಗಿರುತ್ತೀಯೋ ಅಲ್ಲಿಯವರೆಗೂ. ಆದರೆ ನಿನ್ನ ಕುಟುಂಬ ನೀನು ದುರ್ಬಲನಾಗಿ ಬಿದ್ದಾಗಲೂ ನಿನ್ನನ್ನು ಕಾಪಾಡುತ್ತದೆ, ನಿನಗೆ ಸಹಾಯ ಮಾಡುತ್ತದೆ, ಪ್ರೀತಿ ತೋರುತ್ತದೆ. ಕೆಲವು ಬಾರಿ ಕುಟುಂಬದಲ್ಲಿ ಜಗಳ ಆಗಬಹುದು, ವೈಮನಸ್ಸು ಮೂಡಬಹುದು, ಕೆಲವು ನೋವಿನ ನಿಂದನೆಯ ಮಾತುಗಳು ಕೇಳಲು ಸಿಗಬಹುದು, ನಿಜ. ಆದರೆ ಆ ಮಾತುಗಳು ನಿನ್ನನ್ನು ದೂರ ಹೋಗಲೂ ಅಲ್ಲ, ಏನಾದರೂ ಸಾಧನೆ ಮಾಡಲಿ, ದುರ್ಬಲತೆಯಿಂದ ಹೊರಬರಲಿ ಎನ್ನುವ ಒಂದು ಸೂಚನೆಗಳಾಗಿರುತ್ತವೆ ಕಂದ. ಪ್ರೀತಿ, ಪ್ರೇಮ, ಕ್ಷಮೆ ನಿನ್ನಲ್ಲಿ ಅನಂತವಾಗಿರಬೇಕು. ಆಗ ಯಾವುದೇ ಒಂದು ವಿಚಾರಗಳಿಂದ ನಿನ್ನ ಮನಸ್ಸಿಗೆ ದುಃಖವೂ ಆಗುವುದಿಲ್ಲ, ಸಂತೋಷವೂ ಆಗುವುದಿಲ್ಲ. ಮನಸ್ಸು ಸ್ಥಿರವಾಗಿರುತ್ತದೆ. ಆಗಲೇ ನಿನ್ನ ಜೀವನ ಹೊಸದೊಂದು ತಿರುವನ್ನ ಆಯ್ಕೆ ಮಾಡಿಕೊಂಡಿರುತ್ತದೆ. ಆರಂಭದಲ್ಲಿ ಕೆಲವು ಮುಂದೆ ಹೋಗುವ ದಾರಿಯಲ್ಲಿ, ಹಾಗೆ ನೀನು ಬಯಸಿದ ಇಚ್ಛೆಗಳ ಪೂರೈಕೆಯ ದಾರಿಯಲ್ಲಿ ಕೆಲವು ಏರಿಳಿತಗಳನ್ನು ಕಾಣಬಹುದು. ಆದರೆ ಆ ಏರಿಳಿತಗಳು ನಿನ್ನನ್ನು ನಿಲ್ಲಿಸಲು ಅಲ್ಲ, ನಿನ್ನನ್ನು ಇನ್ನೂ ವಿಶ್ವಾಸದಿಂದ ಗಟ್ಟಿಯಾಗಿ ಮುಂದೆ ಹೋಗು ಎಂದು ಪ್ರೇರಣೆ ನೀಡುವ ಸೂಚನೆಗಳಾಗಿವೆ ಕಂದ. ಇಲ್ಲಿ ಯಾವ ವಿಚಾರವು, ಯಾವ ಜನರು ಸುಮ್ಮನೆ ಕಾರಣವಿಲ್ಲದೆ ನಿನ್ನ ಜೀವನದಲ್ಲಿ ಪ್ರವೇಶ ಮಾಡುವುದಿಲ್ಲ. ಎಲ್ಲದಕ್ಕೂ ಅದರದ್ದೇ ಆದ ಒಂದು ಕಾರಣವಿರುತ್ತದೆ. ಆ ಕಾರಣವನ್ನು ನೀನು ಯಾವ ರೀತಿ ಅರ್ಥ ಮಾಡಿಕೊಳ್ಳುತ್ತೀಯೋ ಅದೇ ರೀತಿ ನಿನ್ನ ಜೀವನ, ನಿನ್ನ ಭವಿಷ್ಯ ರೂಪುಗೊಳ್ಳುತ್ತದೆ ಮಗು. ದುಡುಕಬೇಡ, ತಾಳ್ಮೆ ಇರಲಿ. ನಿನ್ನ ಮುಂದಿನ ಜೀವನ ಅದ್ಭುತವಾದ, ವಿಶೇಷವಾದ, ಉತ್ತಮವಾದ ಅವಕಾಶಗಳನ್ನು ಹೊತ್ತು ನಿಂತಿದೆ. ನಿನ್ನ ಸಾಯಿಯ ಮಾತುಗಳಲ್ಲಿ ನಂಬಿಕೆ ಇಡು. ಹಾಗಾಗಿ ಕಂದ, ಪರಿಸ್ಥಿತಿಗಳು, ಜೀವನದ ಏರಿಳಿತಗಳು ಏನೇ ಬಂದರೂ ಕೂಡ ನಿನ್ನ ಕುಟುಂಬದಿಂದ ದೂರವಾಗುವ ಯೋಚನೆ ಮಾಡಬೇಡ ಮಗು. ಕೆಲವು ಬಾರಿ ಭಯ ಯಾವಾಗ ನಿನಗೆ ಆಗುತ್ತದೆ ಎಂದರೆ ಮುಂದಿನ ದಾರಿ ಅಸ್ಪಷ್ಟವಾಗಿದ್ದಾಗ, ಮುಂದಿನ ದಾರಿ ಸ್ಪಷ್ಟವಾಗಿ ಕಾಣದಿದ್ದಾಗ. ಆದರೆ ಮಗು, ಭಯ ಪಡಬೇಡ, ನಾನು ಅನವರತವೂ ನಿನ್ನ ಜೊತೆ ಇದ್ದೇನೆ ಕಂದ. ಮಗು, ಮುಂದೆ ಇರುವ ಅಂಧಕಾರ ಎಷ್ಟೇ ಗಾಢವಾಗಿದ್ದರೂ, ಆಳವಾಗಿದ್ದರೂ, ಆದರೆ ಅದು ನನ್ನ ಬೆಳಕು ಆವರಿಸುತ್ತಿದ್ದಂತೆ ಅದು ನಷ್ಟವಾಗುತ್ತದೆ. ಭಯ ಬಿಡು. ಬಾಬಾ ಎನ್ನುವ ವಿಶ್ವಾಸವನ್ನು ಹಿಡಿದು ಮುಂದೆ ಸಾಗು. ನಾನು ನಿನ್ನ ಪ್ರಾರ್ಥನೆಗಳಿಗೆ ಉತ್ತರಿಸುತ್ತಿಲ್ಲ, ಮೌನವಾಗಿದ್ದೇನೆ ಎಂದ ಮಾತ್ರಕ್ಕೆ ನಾನು ನಿನ್ನಿಂದ ದೂರವಿಲ್ಲ ಕಂದ. ಕೆಲವು ಬಾರಿ ನಾನು ಪರಿಸ್ಥಿತಿಗಳ ಮೂಲಕ, ಕೆಲವು ಜನರ ಮೂಲಕ ನಿನಗೆ ನಾನು ಏನಾದರೂ ನೀಡುತ್ತಿರುತ್ತೇನೆ, ಕಲಿಸುತ್ತಿರುತ್ತೇನೆ, ಹಾಗೆ ಸಹಾಯವನ್ನೂ ಮಾಡುತ್ತಿರುತ್ತೇನೆ ಮಗು. ಹಾಗಾಗಿ ಇಂದು ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಅಂದರೆ ನಿರಾಶನಾಗಬೇಡ ಕಂದ. ನಿನ್ನ ಪ್ರಾರ್ಥನೆ, ನಿನ್ನ ಪ್ರಾಮಾಣಿಕ ಪ್ರಯತ್ನ, ನಿನ್ನ ಪೂಜೆ, ನಿನ್ನ ವ್ರತ, ನಿನ್ನ ಸಮರ್ಪಣಾ ಭಾವ ಯಾವುದೂ ಕೂಡ ವ್ಯರ್ಥವಾಗುವುದಿಲ್ಲ ಕಂದ, ವ್ಯರ್ಥವಾಗಿಲ್ಲ. ನಿನ್ನಲ್ಲಿರುವ ದಯೆ, ಕರುಣೆ, ಪ್ರೇಮ, ಮನುಷ್ಯತ್ವ, ಮಾನವೀಯತೆಯ ಗುಣಗಳು ನಿನ್ನ ಮೌಲ್ಯವನ್ನ ಹೆಚ್ಚಿಸುತ್ತಿವೆ. ಸೇವೆಯ ಭಾವ ನಿನ್ನ ಪರವಾಗಿ ನಾನು ಒಂದು ಬಹುದೊಡ್ಡ ಯೋಜನೆಯನ್ನ ನಿನ್ನ ಭವಿಷ್ಯಕ್ಕಾಗಿ ರೂಪಿಸಿಕೊಡುವಂತೆ ಮಾಡುತ್ತಿದೆ. ಖಂಡಿತ ನೀನು ಬಯಸಿದ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ, ನಿನ್ನ ಕನಸುಗಳು ನನಸಾಗುತ್ತವೆ. ನಾನು ನಿನಗೆ ಮಾತು ಕೊಟ್ಟಿದ್ದೇನೆ ಎಂದರೆ ನನ್ನ ಮಾತುಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ. ನಿನ್ನ ನಂಬಿಕೆ ದೃಢವಾಗಿರಬೇಕಷ್ಟೇ. ಸರಿಯಾದ ಸಮಯಕ್ಕೆ ನಿನ್ನ ಪ್ರಶ್ನೆಗಳ ಉತ್ತರ ಫಲದ ರೂಪದಲ್ಲಿ ಸಿಗುತ್ತದೆ. ಹಾಗಾದರೆ ಈಗ ಹೇಳು ಕಂದ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.